ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪಡಿತರ ಚೀಟಿ ಕೆಲವೊಂದು ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಸಿಗ್ತಾ ಇಲ್ವಾ? ಹಾಗಾದ್ರೆ ಅಕ್ಕಿ ಹಣ, ಅನ್ನಭಾಗ್ಯದ, ಹಾಗೆ ಗೃಹಲಕ್ಷ್ಮಿ ಹಣ ಇರ್ಬೋದು, ಹಾಗೆ ವಿವಿಧ ಸಬ್ಸಿಡಿ ಹಣ ನಿಮ್ಮ ಅಕೌಂಟಿಗೆ ಬರ್ತಾ ಇಲ್ವಾ? ಹಾಗಾದ್ರೆ ನಿಮ್ಮ ಕಾರ್ಡ್ ಅನ್ನ ಡಿಲೀಟ್ ಅಥವಾ ವೆರಿಫೈಡ್ ಸಸ್ಪೆಂಡ್ ಮಾಡಿದ್ದಾರೆ ಅಂತ ನೀವು ತಿಳ್ಕೊಳ್ಬೇಕಾಗುತ್ತೆ. ಹಾಗಾದ್ರೆ ನೀವು ಅದನ್ನ ಎಲ್ಲಿ ಹೋಗಿ ನೋಡೋದು? ಮೊಬೈಲಲ್ಲಿ. ಇಲ್ಲಿ ನೋಡಿ ಸ್ನೇಹಿತರೆ, ಈ ತಾಲೂಕಿದೊಂದು ನಾನು ಎಕ್ಸಾಂಪಲ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇವ್ರದ್ದು ವೆರಿಫೈಡ್ ಕ್ಯಾನ್ಸಲ್ ಮಾಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಗೃಹಲಕ್ಷ್ಮಿ ಹಣ ಬಂದಿದ್ದಿದೆ, ಅವರಿಗೆ ಕೆಲವೊಂದು ಅಕ್ಕಿ ಹಣ ಬಂದಿದೆ, ಅವರಿಗೆ ಕೆಲವೊಂದು ಕಾರಣಾಂತರದಿಂದ ಅವರಿಗೆ ಗೊತ್ತಾಗೋದಿಲ್ಲ ಯಾವ ಥರ ಕಾರ್ಡನ್ನು ವೆರಿಫೈ ಮಾಡಿ ಸಸ್ಪೆಂಡಲ್ಲಿ ಇಟ್ಟಿರ್ತಾರೆ. ಅವರು ಇನ್ನು ಅಕ್ಕಿ ಹಣ ಬಂದಿಲ್ಲ ಸರ್, ನಮ್ಮದು ನವಂಬರ್ ಬಂದಿಲ್ಲ, ಡಿಸೆಂಬರ್ ಬಂದಿಲ್ಲ, ಅದನ್ನ ಏನು ಮಾಡಬೇಕು ಅಕ್ಕಿ ಹಣ ಬಂದಿಲ್ಲ ಅಂತ ಹೇಳಿದರೆ? ಹಾಗಾದರೆ ಕಾರ್ಡ್ ಡಿಲೀಟ್ ಆದರೆ ಏನು ಮಾಡಬೇಕು? ಎಲ್ಲವನ್ನ ರೀಸನನ್ನು ಉತ್ತರವನ್ನು ಈ ವಿಡಿಯೋದಲ್ಲಿ ಇಟ್ಟಿದ್ದೀನಿ. ಡೈರೆಕ್ಟಾಗಿ ನಿಮ್ಮ ಕಾರ್ಡ್ ಡಿಲೀಟ್ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡೋದು ಹೇಗಂತ ತಿಳಿಸ್ಕೊಟ್ಟಿದ್ದೀನಿ. ಯಾರು ವಿಡಿಯೋನ ನಿಲ್ಲಿಸಿ ನೋಡಬೇಡಿ, ಕೊನೆಯದಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನಮ್ಮ ಚಾನಲ್ಗೆ ಇದೇ ರೀತಿಯ ಸರಿಯಾದ ಮಾಹಿತಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಸಪೋರ್ಟಿಗೆ ನಮಗೆ ಲೈಕ್ ಕೊಡಿ. ಕಮೆಂಟಲ್ಲಿ ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡಿ. ಬನ್ನಿ ಹಾಗಾದರೆ ಸ್ನೇಹಿತರೆ, ಇಲ್ಲೊಂದು ಲಿಂಕ್ ಇದೆ. ನೀವು ಮೊಬೈಲಲ್ಲಿ ಏನು ಮಾಡಬೇಕಂದ್ರೆ ಸಿಂಪಲ್ ಆಗಿ ಈ ಲಿಂಕ್ನ ಒಂದು AHARA.KAR.NIC.in ಅಂತ ಹೇಳಿ ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಡೈರೆಕ್ಟಾಗಿ ನೀವು ಮೊಬೈಲಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಇದೇ ಥರ ನಮ್ಮ ಮುಖಪುಟ ನಿಮಗೆ ಶೋ ಆಗ್ತಾ ಇದೆಯಲ್ಲ, ಇದೇ ಥರ ಓಪನ್ ಆಗುತ್ತೆ ನಿಮಗೆ. ಅಲ್ಲಿ ಹೋಗ್ಬಿಟ್ಟು ನೀವು ಈ ರೇಷನ್ ಕಾರ್ಡ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಆಪ್ಷನ್ ನಿಮಗೆ ಕೆಳಗಡೆ 3 ಆಪ್ಷನ್ ತೋರಿಸಿ. ಈ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಶೋ ಕ್ಯಾನ್ಸಲ್ಡ್ ಸಸ್ಪೆಂಡ್ ಲಿಸ್ಟ್ ಅಂತ ಇದೆ ನಿಮಗೆ. ಇಲ್ಲಿ ಕೆಳಗಡೆ ಆಪ್ಷನ್ ಇಲ್ಲಿ ಹಳದಿ ಕಲರ್ ನೀವು ತೋರ್ತಾ ಇರ್ಬೋದು ಶೋ ಕ್ಯಾನ್ಸಲ್, ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದು ಡೈರೆಕ್ಟಾಗಿ ನಿಮಗೆ ಇಲ್ಲಿ ಸಸ್ಪೆಂಡ್ ಲೀಸ್ಟ್ ಕಾರ್ಡ್ ಬರುತ್ತೆ. ನಿಮಗೆ ನಿಮ್ಮ ತಾಲೂಕಿನ ಡಿಸ್ಟಿಕ್ಕಿನ ಮೊದಲೇದಾಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಉದಾಹರಣೆಗೆ ನಾನು ಇಲ್ಲೊಂದು ಬಾಗಲಕೋಟೆ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ತಾಲೂಕು ಬಂದುಬಿಟ್ಟು ಬಾದಾಮಿ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊತಾ ಮಂತ್ ಬಂದುಬಿಟ್ಟು ಅವ್ರದ್ದು ಮಾರ್ಚ್ ತಿಂಗಳನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಯರು 2024. ಇಲ್ಲಿ ನೋಡಿ, ನೆಕ್ಸ್ಟ್ ಬಂದುಬಿಟ್ಟು ನೀವು ಇಲ್ಲಿ ಗೋ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರಿ ಸೈ. ಇಲ್ಲಿ ನೋಡಿ ಸ್ನೇಹಿತರೆ, ನಿಮ್ಗೆ ಇಲ್ಲಿ ಶೋ ಆಗ್ತಾ ಇದೆ. ನಾನು ಆವಾಗ ಸ್ಟಾರ್ಟಿಂಗ್ನೇ ತೋರಿಸಿದ್ದೆ, ಅದೇ ಪ್ರಕಾರ ನಿಮ್ಗೆ ಲೈವ್ ಆಗಿ ತೋರಿಸಿದ್ದೀನಿ. ನಿಮ್ಮ ಪಡಿತರ ಚೀಟಿ ಕೆಲವೊಂದು ಅನ್ನಭಾಗ್ಯದ ಅಕ್ಕಿ ಹಣ ಬಾರದೇ ಇರ್ಬೋದು, ಹಾಗೆ ಗೃಹಲಕ್ಷ್ಮಿ ಹಣ ಮಹಿಳೆಯರಿಗೆ ಬಾರದೇ ಇರ್ಬೋದು, ಇನ್ನಿತರ ಕೆಲವೊಂದು ಸಬ್ಸಿಡಿ ಯೋಜನೆಗಳು ನಿಮಗೆ ದೊರಕದೇ ಇರ್ಬೋದು. ಆದ್ರಿಂದ ನಿಮಗೆ ಆಧಾರ್ ಕಾರ್ಡ್ಗೆ ನಿಮ್ಮ ರೇಷನ್ ಕಾರ್ಡ್ ಇಂಪಾರ್ಟೆಂಟ್ ಆಗಿರ್ತದೆ ಎಲ್ಲ ಯೋಜನೆಗೂ ಬರಬೇಕಂತ ಹೇಳಿದರೆ. BPL ಕಾರ್ಡು, ಆ ಕಾರ್ಡು ಡಿಲೀಟ್ ಆಗಿದ್ದ ಅನ್ನೋದನ್ನ ನೀವು ಇಲ್ಲಿ ಮೊಬೈಲಲ್ಲಿ ನಿಮಗೆ 2 ನಿಮಿಷದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. 2 ನಿಮಿಷನೂ ಇಲ್ಲ, 1 ನಿಮಿಷದಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನನ್ನ ಈ ವಿಡಿಯೋನ ನೀವು ಸ್ಟೆಪ್ ವೈಸ್ ನಾನು ಹೆಂಗೆ ಮಾಡಿನೋ ಹಾಗೆ ಮಾಡಿ ನೀವು ತಿಳ್ಕೊಳ್ಬೋದು. ಹಾಗೆ ನೀವು ಏನು ಮಾಡಬೇಕು ಹಾಗಾದರೆ ಈ ಡಿಲೀಟ್ ಆದ ಕಾರ್ಡನ್ನು ನೀವು ತಿಳ್ಕೊಳ್ಬೇಕಾದ್ರೆ, ನಿಮ್ಮ ಜಿಲ್ಲೆಯನ್ನು ನೋಡಬೇಕಾದ್ರೆ ಇಲ್ಲಿ ಕ್ಲಿಯರ್ ಮಾಡಿಕೊಂಡು ಯಾವ್ಯಾವ ಜಿಲ್ಲೆನ ನೋಡ್ಬೋದು. ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ತಾಲೂಕಿನ ಇಲ್ಲಿ ಶೋ ಆಗುತ್ತೆ. ಬ್ಯಾಂಗ್ಳೂರ್ ಇದೆ, ಯಾವ ತಾಲೂಕಿನ ಬೇಕಾದರೂ ನೀವು ನೋಡ್ಕೊಳ್ಬೋದು. ಹಾಗೆ ನಿಮಗೆ ಇಲ್ಲಿ ಹಾಗಾದರೆ ನೀವು ಡಿಲೀಟ್ ಆಗಿದ್ದನ್ನ ನೀವು ಇನ್ನು ಸರಿಪಡಿಸ್ಕೊಳ್ಳೋದು ಹೇಗೆ? ಕೆಲವೊಂದು ಇನ್ಕಮ್ ಟ್ಯಾಕ್ಸ್ ಪೇಯರು ರೇಷನ್ ಕಾರ್ಡನ್ನು ಮಾಡ್ಕೊಂಡಿದ್ದಾರೆ ಅಂತ ಸರ್ಕಾರಕ್ಕೆ ಮಾಹಿತಿ ಹೋಗಿದೆ, ಹಾಗೆ ಡಿಲೀಟ್ ಆಗಿದೆ. ಅದನ್ನು ನೀವು ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ಹೇಳಿದರೆ, ನೀವು ಡೈರೆಕ್ಟಾಗಿ ಫುಡ್ ಸೆಕ್ಷನಿಗೆ, ತಾಲೂಕು ಕಚೇರಿ ಆಹಾರ ಇಲಾಖೆಗೆ ಹೋಗ್ಬಿಟ್ಟು ಅಲ್ಲಿ ನೀವು ಸಂಬಂಧಿಸಿದ ಡಾಕ್ಯುಮೆಂಟನ್ನು ಪ್ರೊಡ್ಯೂಸ್ ಮಾಡಿದರೆ ಇಮಿಡಿಯೇಟ್ಲಿ ನಿಮಗೆ ಕ್ಲಿಯರ್ ಮಾಡಿ ಅಂಡರ್ ಸಸ್ಪೆನ್ಷನ್ ಇಟ್ಟಿದ್ದ ಕಾರ್ಡನ್ನು ಕ್ಲಿಯರ್ ಮಾಡಿ ಕೊಡ್ತಾರೆ ಸ್ನೇಹಿತರೆ. ನೀವು ಏನು ವರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಸಸ್ಪೆನ್ಷನ್ ಅಂತ ಹೇಳಿದರೆ ಡಿಲೀಟ್ ಮಾಡಿರೋದಿಲ್ಲ. ಕಾರ್ಡನ್ನು ನಿಮಗೆ ಕೆಲವೊಂದು ಕಾರಣಾಂತರಗಳಿಲ್ಲ ಇಲ್ಲಿಗಲ್ ಆಗಿರ್ತದೆ. ಕೆಲವೊಂದು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರ್ಬೋದು, ಸರ್ಕಾರಿ ನೌಕರರು ಆಗಿರ್ಬೋದು, ಕೆಲವರು BPL ಕಾರ್ಡನ್ನು ಹೋಗಿ ಸರ್ಕಾರದ ಕೆಲವೊಂದು ಗ್ಯಾರಂಟಿ ಯೋಜನೆಯನ್ನು ಪಡ್ಕೊಂಡಿರ್ತಾರೆ. ನೀವು ಡೈರೆಕ್ಟ್ ಹೋಗಿ ಇವತ್ತೇ ಆಹಾರ ಇಲಾಖೆಗೆ ಹೋಗ್ಬಿಟ್ಟು ನಿಮ್ಮ ರೇಷನ್ ಕಾರ್ಡನ್ನು ತೋರಿಸಿ ನಿಮಗೆ ಪೂರಕವಾದ ದಾಖಲಾತಿಯನ್ನು ಕೊಟ್ಬಿಟ್ರೆ, ಅವರಿಗೆ ನಾವು ಈ ಥರ ಇನ್ಕಮ್ ಟ್ಯಾಕ್ಸ್ ಹೋಲ್ಡರ್ ಅಲ್ಲ ಅಂತ ಹೇಳಿ ವೈಟ್ ಶೀಟಲ್ಲಿ ಬರೆದು ಕೊಟ್ಬಿಟ್ರೆ ನಿಮಗೆ ಮುಗೀತಲ್ಲ ಈ ಕೆಲಸ. ನಿಮ್ಮ ಅಂಡರ್ ಸಸ್ಪೆನ್ಷನ್ ಅಲ್ಲಿ ಇಟ್ಟಿದ್ದ ಕಾರ್ಡನ್ನು ರಿಲೀಸ್ ಮಾಡ್ತಾರೆ. ನಿಮಗೆ ಎಲ್ಲ ಯೋಜನೆಯ ಸರ್ಕಾರದಿಂದ ಏನೇನು ಯೋಜನೆಯನ್ನು ಬರ್ತಿದೆ, ಇನ್ನು ಮುಂದಿನ ಯೋಜನೆ ಏನೇನು ಬರುತ್ತೆ ಅದೆಲ್ಲದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ದಯವಿಟ್ಟು ನಿಮ್ಮ ಮಿತ್ರರಿಗಿರ್ಬೋದು, ಸ್ನೇಹಿತರಿಗಿರ್ಬೋದು, ಸಂಬಂಧಿಕರಿಗಿರ್ಬೋದು ಈ ವಿಡಿಯೋನ ಜರೂರಾಗಿ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಯೂಸ್ಫುಲ್ ಆಗಲಿ. ಹಾಗೆ ನಮ್ಮ ಚಾನಲ್ಗೆ ನೀವು ಇದೇ ರೀತಿಯ ನಿಖರ ಸರಿಯಾದ ಮಾಹಿತಿ ಇದ್ರೆ ಮಾತ್ರ ತಿಳಿಸ್ತೀನಿ. ನಮ್ಮ ಚಾನಲ್ಗೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೊಂದು ಮುಂದಿನ ವಿಡಿಯೋ ಮಾಡ್ಲಿಕ್ಕೆ ಮೋಟಿವೇಶನ್ಗೆ ನಮಗೆ ವಿಡಿಯೋ ಒಂದು ಲೈಕ್ ಮಾಡಿ. ಹಾಗೆ ಕಮೆಂಟಲ್ಲಿ ನೀವು ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ದೀರಾ ಈ ವಿಡಿಯೋನ ಅನ್ನೋದನ್ನು ತಿಳಿಸ್ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.